ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಬ್ರೆಡ್ ಆಮ್ಲೆಟ್ ಈಸಿಯಾಗಿ ವಿತಿನ್ 5 ಮಿನಿಟ್ಸ್ ಯಾವ ಥರ ಮಾಡಬಹುದು ಟೋಸ್ಟರ್ ಮೆಷಿನ ಯೂಸ್ ಮಾಡಿಕೊಂಡು ಅದನ್ನು ನಾನು ತಿಳಿಸ್ಕೊಡ್ತೀನಿ. ನಾನು ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸ್ ಬಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಮತ್ತು ಮೊಟ್ಟೆ. ಅದ್ರ ಜೊತೆಗೆ ನಾನು ಯೂಸ್ ಮಾಡ್ತಾ ಇರೋದು ಝೀರೋ ಮೈದಾ ಬ್ರೆಡ್. ನಿಮಗೆ ಗೊತ್ತಲ್ವಾ ಮೈದಾ ಕಂಟೆಂಟ್ ಯೂಸ್ ಮಾಡಿದ್ರೆ ಹೆಲ್ತ್ಗೆ ಎಷ್ಟು ಹಾರ್ಮ್ಫುಲ್ ಅಂತ. ಸೊ ಜಸ್ಟ್ ಅದು ಅವಾಯ್ಡ್ ಮಾಡೋಕ್ಕೆ ಇಲ್ಲಿ ನಾನು ಝೀರೋ ಮೈದಾ ಬ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಸೊ ನಾವು ಯೂಸ್ ಮಾಡ್ತಾರೆ ಎಣ್ಣೆ ಬಂದುಬಿಟ್ಟು ಮಸ್ಟರ್ಡ್ ಆಯಿಲ್. ನಾನು ಯೂಸ್ ಮಾಡ್ತಾರೋ ಆಯಿಲ್ ಬಂದುಬಿಟ್ಟು ಇಲ್ಲಿ ಮಸ್ಟರ್ಡ್ ಆಯಿಲ್. ಅದಕ್ಕೆ ಮುಂಚೆ ಕೋಲ್ಡ್ ಪ್ರೆಸ್ಸು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೆ. ಬಟ್ ನಾನು ಎಲ್ಲೋ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಅದನ್ನು ನಾವು ಪ್ಯಾನ್ ಮೇಲೆ ಹಾಕಿದರೆ ಅದು ಆಟೋಮೆಟಿಕ್ಕಾಗಿ ಇದಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ. ಯಾವುದಕ್ಕೆ ಅಂತಂದರೆ ರಿಫೈನ್ಡ್ ಆಯಿಲ್ ಆಗಿ. ಸೊ ಅದಕ್ಕಿಂತ ನಾವು ಯೂಸ್ ಮಾಡೋದು, ಈಗ ನಾವು ಮಸ್ಟರ್ಡ್ ಆಯಿಲ್ ಆ ಥರ ಯೂಸ್ ಮಾಡಿದ್ರೆ ಅದು ತುಂಬ ಒಳ್ಳೆಯದು, ಆಕ್ಸಿಡೈಸ್ ಆಗೋಲ್ಲ, ರಿಫೈಂಡಾಗಿ ಕನ್ವರ್ಟ್ ಆಗೋಲ್ಲ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಒಂದು ಸ್ವಲ್ಪ ಬ್ರೆಡ್ ಪೀಸಸ್ನ ತಗೊಂಡು ಟೋಸ್ಟರ್ ಒಳಗೆ ಇಟ್ಟಿದ್ದೀನಿ. ಅದಾದಮೇಲೆ ನಾನು ಏನು ಸ್ಟಫ್ ರೆಡಿ ಮಾಡ್ಕೊಂಡಿದ್ನಲ್ವಾ, ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬ್ರೆಡ್ ಮೇಲೆ ಹಾಕಿಬಿಟ್ಟು ಗ್ಯಾಪ್ಗಳನ್ನೆಲ್ಲ ಫಿಲ್ ಮಾಡ್ತಾ ಇದ್ದೀನಿ. ಪ್ರಾಪರಾಗಿ ನಾವು ಅದನ್ನು ಫಿಲ್ ಮಾಡಬೇಕು, ಇಲ್ಲ ಅಂತಂದರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಬ್ರೆಡ್ ಆಮ್ಲೆಟ್. ಸೊ ನಾನು ಯಾಕೆ ಇದನ್ನು ಮಾಡ್ತಾಯಿದ್ದೀನಿ ಅಂತ ಅಂದರೆ ನನ್ನ ಮಕ್ಕಳು ಯಾವಾಗಲೂ ಮಮ್ಮಿ ನನಗೆ ಸ್ಯಾಂಡ್ವಿಚ್ ಬೇಕು, ನನಗೆ ಬ್ರೆಡ್ ಆಮ್ಲೆಟ್ ಬೇಕು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ ಬ್ರೇಕ್ಫಾಸ್ಟ್ಗೆ ಅಂತ ಕೇಳ್ತಾ ಇರ್ತಾರೆ. ನಾನು ಯಾವಾಗಲೂ ಪ್ಯಾನ್ ಮೇಲೆ ಮಾಡ್ತಾಯಿದ್ದೆ. ನನಗೆ ಈ ಐಡಿಯಾನೇ ಬರಲಿಲ್ಲ, ಟೋಸ್ಟರ್ ಒಳಗೆ ಮಾಡಿದ್ರೆ ಸ್ವಲ್ಪ ಬೇಗ ಕ್ವಿಕ್ಕಾಗಿ ಆಗ್ಬೋದಲ್ವಾ ಅಂತ ನಾನು ಥಿಂಕ್ ಮಾಡಿಬಿಟ್ಟು ಒಂದು ಸರಿ ಟೋಸ್ಟರಲ್ಲಿ ಟ್ರೈ ಮಾಡಿದೆ. ಸೊ ಆವಾಗ ತುಂಬ ಚೆನ್ನಾಗಿ ಬಂತು. ಅದಕ್ಕೆ ನಾನು ಅಂದ್ಕೊಂಡೆ ಒಂದು ಸಾರಿ ಇದನ್ನು ಶೇರ್ ಮಾಡೋಣ. ಯಾರಿಗೆ ಸ್ವಲ್ಪ ಕ್ವಿಕ್ಕಾಗಿ ವಿತಿನ್ 5 ಮಿನಿಟ್ಸು ಬ್ರೆಡ್ ಆಮ್ಲೆಟ್ ಮಾಡಬೇಕು ಅಂತ ಇದ್ದರೆ ಇದನ್ನು ಟ್ರೈ ಮಾಡ್ಬೋದು. ಸೊ ನಾನು ಇದು ಮೆಷಿನ್ ಇದೆಯಲ್ವಾ, ಇದು ತಗೊಂಡಿದ್ದು ಮಿಲ್ಟ್ರಿ ಕ್ಯಾಂಟೀನಲ್ಲಿ. ಆ್ಯಕ್ಚುಲಿ ನಮ್ಮ ಫಾದರು ಮಿಲ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ರು, ಅವಾಗ ತಗೊಂಡಿರೋದು. ಇಲ್ಲಿ ತನಕನೂ ಅದು ತುಂಬ ಚೆನ್ನಾಗಿ ಡ್ಯೂರೇಬಿಲಿಟಿ ಬಂದಿದೆ. ನೀವು ಇಲ್ಲಿ ನೋಡ್ಬೋದು ಆಲ್ರೆಡಿ ರೆಡ್ ಲೈಟ್ ಅಂತಂದರೆ ನಾನು ಇಟ್ಟಾಗ ಅದು ರೆಡ್ ಬಂತು, ಅಂದರೆ ಅದು ಇನ್ನೂ ಸ್ಟಾರ್ಟ್ ಆಗ್ತಾಯಿತ್ತು ಪ್ರಿಪೇರ್ ಆಗೋಕ್ಕೆ. ಸೊ ಗ್ರೀನ್ ಲೈಟ್ ಬಂದ ತಕ್ಷಣ ಅದರ ಅರ್ಥ ಏನು ಅಂತಂದರೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ ಅಂತ. ಈಗ ನಾನೀಗ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿ ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ನೀವು ಇದನ್ನು ಹಾಕೋವಾಗ ಪ್ರಾಪರಾಗಿ ಬ್ರೆಡ್ ಆಮ್ಲೆಟ್ನ ಮಾಡೋಕ್ಕೆ ಮುಂಚೆ ಎಣ್ಣೆಯನ್ನು ಪ್ರಾಪರಾಗಿ ಹಾಕ್ಕೋಬೇಕು. ಇಲ್ಲ ಅಂತಂದರೆ ತೆಗಿಯೋವಾಗ ಏನಾಗುತ್ತೆ ಅಂತ ಅಂದರೆ ಸ್ವಲ್ಪ ಅಂಟ್ಕೊಂಡು ಹೋಗ್ಬಿಡುತ್ತೆ. ಸೊ ನನಗೆ ಎಷ್ಟು ಸ್ವಲ್ಪ ಎಣ್ಣೆ ಹಾಕಿದ್ರೇನೋ ಸ್ವಲ್ಪ ಅಂಟ್ಕೊಂಡ್ಬಿಡ್ತು. ಮತ್ತು ಅದನ್ನು ನಾನು ಹೇಗೋ ಹಂಗೆ ಸ್ವಲ್ಪ ಟ್ರೈ ಮಾಡಿ ತೆಗೆದೆ. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ ಅಂತ. ಅದ್ರ ಜೊತೆಗೆ ನಾವು ಸ್ವಲ್ಪ ಕಾಫಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟ್ರೈ ಮಾಡಿ ಅಂತ ಹೇಳ್ತಾ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.